ವೆಲ್ಕಮ್ ಟು ಮನಿ ರುಚಾ ಕುಕಿಂಗ್ ಚಾನಲ್. ಇವತ್ತು ನಾವು ತುಂಬ ಈಸಿಯಾದ ರುಚಿಕರವಾಗಿ ಶಾವಿಗೆ ಪಾಯಸ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ತುಪ್ಪ ಹಾಕಿಕೊಳ್ಳಿ. ತುಪ್ಪ ಕಾದ ನಂತರ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಹಾಲು ತಗೊಂಡಿದ್ದೀವಿ. ಹಾಲು ಕಾಯಿಸಿರುವ ಹಾಲನ್ನ ಹಾಕೊತಾ ಇದ್ದೀವಿ. ನಂತರ ಒಂದು 3-4 ಸ್ಪೂನ್ ಅಷ್ಟು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ, ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಹಾಕೊಬೋದು. ಆ ಸಕ್ಕರೆ ಪುಡಿಗೆ ನಾವು ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಮಿಕ್ಸರ್ ಗ್ರೈಂಡಲ್ಲಿ ಪೌಡ್ರ್ ಮಾಡ್ಕೊಂಡಿದ್ವಿ. ನೀವು ಏಲಕ್ಕಿ ಪುಡಿನ ಕುಟ್ಬಿಟ್ಟು ಹಾಕ್ಕೊಬೋದು. ಹಾಕ್ಬಿಟ್ಟು ಕಾದಿರೋ ಹಾಲಾಗಿರೋದ್ರಿಂದ ಬೇಗ ಆಗೋಗುತ್ತಿದ್ದು, ಒಂದು 2 ನಿಮಿಷದಲ್ಲಿ ಆಗೋಗುತ್ತೆ ಇದು. ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಕರಗೋವರೆಗೂ ಮಾತ್ರನೇ ನೀವು ಇದನ್ನ ಇಟ್ಕೊಬೇಕು. ನಂತರ ನಾವು ಇದಕ್ಕೆ ಶಾವಿಗೆ ಹುರಿದಿರುವ ಇದು ಮಿಲ್ಕ್ ಪೌಡರ್ನ ಹಾಕಿಬಿಟ್ಟು ಒಂದೇ ಒಂದು ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಹಾಕಿ ಅದನ್ನು ಅಷ್ಟೇ ಫುಲ್ ಇದನ್ನು ಕರಗೋವರೆಗೂ ಬಿಡಿ. ಮಿಲ್ಕ್ ಪೌಡರ್ ಎಲ್ಲ ಚೆನ್ನಾಗಿ ಕರಗಬೇಕು, ಸಕ್ಕರೆನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನೀವು ಸ್ಟಿರ್ ಮಾಡ್ಕೊಳ್ಳಿ ಅಷ್ಟೇ. ಅದೆಲ್ಲನೂ ಚೆನ್ನಾಗಿ ಕರಗಿದ ನಂತರ ನೀವು ಶಾವಿಗೆನ 1 ಕಪ್ ಶಾವಿಗೆಗೆ 1-2 ಕಪ್ ಹಾಲು ಹಾಕ್ಕೊಂಡ್ರೆ ಸಾಕು. ತುಂಬಾ ರುಚಿಕರವಾಗಿರುತ್ತೆ. ಮಾಡೋದಂತೂ ತುಂಬ ಸುಲಭ. ಯಾವಾಗಲೂ ಈ ಥರ ಒಂದ್ಸತಿ ಶಾವಿಗೆ ಪಾಯಸನ ಟ್ರೈ ಮಾಡಿ ನೋಡಿ. ಸ್ವಲ್ಪ ಈ ಥರ ಉಕ್ಕು ಬರಬೇಕು ಅಷ್ಟೇ. ನಾವು ಯಾಕಂದರೆ ಇವಾಗ ಶಾವಿಗೆ ಹಾಕ್ಕೊತೀವಲ್ವಾ, ಶಾವಿಗೆ ಹಾಕ್ಕೊಂಡಾಗ ಏನಾಗುತ್ತೆ, ಅದೆಲ್ಲನೂ ಚೆನ್ನಾಗಿ ಏನಾದರೂ ಸಾಫ್ಟ್ ಆಗಬೇಕು ಶಾವಿಗೆ. ಅಲ್ಲಿವರೆಗೂ ಚೆನ್ನಾಗಿ ನಾವು ಬೇಯಿಸಬೇಕು. ಯಾಕಂದರೆ ಶಾವಿಗೆ ಹಾಕಿದಾಗ ಅದು ಸಾಫ್ಟ್ ಆದ್ರೇ ನಮಗೆ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಇರಲ್ಲ. ಚೆನ್ನಾಗಿ ಬೇಯಬೇಕದು. ಇವಾಗ ಶಾವಿಗೆ ಹಾಕ್ಕೊತಾ ಇದ್ದೀವಿ ನಾವು. ನೋಡಿ, ಈ ಥರ ಶಾವಿಗೆ ಹಾಕ್ಕೊತಾ ಇದ್ದೀವಿ. ಇದು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಾಗ ಏನು ಅಂದರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಶಾವಿಗೆ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಅದು ಚೆನ್ನಾಗಿ ಇನ್ನೊಂದು ಸತಿ ಉಕ್ಕಬೇಕು. ಚೆನ್ನಾಗಿ ಅದು ಫುಲ್ಲೆಲ್ಲ ಬಬಲ್ ಬರಬೇಕು, ಉಕ್ಕಬೇಕು ಹಾಲು. ಆ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೊಂದು 5 ನಿಮಿಷದಲ್ಲಿ ರೆಸಿಪಿನ ಮಾಡಿಬಿಡ್ಬೋದು. ತುಂಬಾ ರುಚಿಕರವಾಗಿದೆ ಇದಂತೂ. ನೋಡಿ, ಈ ಥರ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು, ಚೆನ್ನಾಗಿ ಕುದಿಬೇಕು. ನಿಮಗೆ ಎಲ್ಲ ಚೆನ್ನಾಗಿ ಆಗಿದೆ ಪಾಯಸ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಶಾವಿಗೆ ಹಾಕಿರ್ತೀರ ಅಲ್ವಾ, ಅದನ್ನು ಒಂಚೂರು ಟೆಸ್ಟ್ ಮಾಡೋದಕ್ಕೆ ಈ ಥರ ತೊಗೊಂಡಾಗ ಅದು ಕಟ್ ಆಗಬೇಕು, ಈಸಿಯಾಗಿ ಇದಾಗಬೇಕು, ಸ್ವಲ್ಪ ದಪ್ಪ ಆಗಿರುತ್ತೆ, ನಿಮಗೆ ಗೊತ್ತಾಗುತ್ತೆ. ಈ ಥರ ಒಂದ್ಸತಿ ಶಾವಿಗೆ ಪಾಯಸನ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ಈಗ ಅದು ಸ್ವಲ್ಪ ಶಾವಿಗೆ ಎಲ್ಲನೂ ಚೆನ್ನಾಗಿ ಬೇಯ್ತಾ ಇದೆ ಅನ್ನೋವಾಗ ನಾವೀಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಚಿಕ್ಕ ಬಾಣಲೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅಷ್ಟೇ, ಶಾವಿಗೆ ಪಾಯಸ ಸವಿಯಲು ಸಿದ್ಧ. ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಚೆನ್ನಾಗಿ ಆಗಿದೆ, ಬೆಂದಿದೆ ಇದು ಶಾವಿಗೆ ಎಲ್ಲ. ನೋಡಿ, ಈ ಥರ ಚೆನ್ನಾಗಿ ನೀಟಾಗಿ ದಪ್ಪ ಆಗಬೇಕು, ಕಟ್ಟಾಗಬೇಕು ಈಸಿಯಾಗಿ. ಆವಾಗ ಶಾವಿಗೆ ಪಾಯಸ ರೆಡಿಯಾಗಿದೆ ಅಂತ ಅರ್ಥ. ಅಕಸ್ಮಾತ್ ನಿಮ್ಗೇನಾದರೂ ಪಾಯಸ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಈ ಥರ ಹಾಲು ಹಾಕ್ಕೊಂಬಿಟ್ಟು ಸುಮ್ಮನೆ ಲೈಟಾಗಿ ಒಂದ್ಸತಿ ಈ ಥರ ಬೇಯಿಸ್ಕೊಳ್ಳಿ. ಆವಾಗದು ಸ್ವಲ್ಪ ತೆಳ್ಳಗಾಗುತ್ತೆ. ಯಾಕಂದರೆ ಹಾರಿದ ಮೇಲೆ ಪಾಯಸ ಗಟ್ಟಿ ಆಗುತ್ತಲ್ವಾ, ಅದಕ್ಕೆ ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗಿದೆ ನಮಗೆ. ಅಷ್ಟೇ, ಶಾವಿಗೆ ಪಾಯಸ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.